ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪವರ್ ಲೈನ್ ಚಾನಲ್. ಇವತ್ತು BMS ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. BMS ಅಂದರೆ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಮೊದಲಿಗೆ BMS ಅಂದರೆ ಏನಂತ ನೋಡೋಣ ಬನ್ನಿ. BMS ಸ್ಟ್ಯಾಂಡ್ ಫಾರ್ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇಟ್ ಇಸ್ ಕಂಪ್ಯೂಟರ್ ಬೇಸ್ಡ್ ಕಂಟ್ರೋಲ್ ಸಿಸ್ಟಮ್ ಇನ್ಸ್ಟಾಲ್ಡ್ ಇನ್ ಬಿಲ್ಡಿಂಗ್ ಟು ಮ್ಯಾನೇಜ್ ಅಂಡ್ ಮಾನಿಟರ್ ವ್ಯಾರಿಯಸ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ ಸಿಸ್ಟಮ್. ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಒಂದು ಬಿಲ್ಡಿಂಗ್ನ ಮ್ಯಾನೇಜ್ ಅಂಡ್ ಮಾನಿಟರ್ ಮಾಡೋಕ್ಕೋಸ್ಕರ BMSನ ಯೂಸ್ ಮಾಡ್ತೀವಿ. ಅಂದರೆ ನಾವು ಒಂದೇ ಪ್ಲೇಸ್ನಲ್ಲಿದ್ದು ಜಾಗದಲ್ಲಿದ್ದು ಬಿಲ್ಡಿಂಗ್ ಫ್ಲೋರ್ನ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ನಾವು ಬ್ರೈನ್ ಆಫ್ ದ ಸ್ಮಾರ್ಟ್ ಬಿಲ್ಡಿಂಗ್ ಅಂತಲೂ ಕರಿತೀವಿ. ಇದರಿಂದ ಏನು ಕಂಟ್ರೋಲ್ ಮಾಡ್ಬೋದು ಅಂದರೆ ಲೈಟಿಂಗು, HVAC, CCTV, ಸೆಕ್ಯೂರಿಟಿ ಸಿಸ್ಟಮು, ಫೈರ್ ಅಲಾರಮ್, ಪಬ್ಲಿಕ್ ಅನೌನ್ಸ್ಮೆಂಟು ಆ್ಯಂಡ್ ಎಮರ್ಜೆನ್ಸಿ ಸಿಸ್ಟಮ್ನ ಇಷ್ಟೆಲ್ಲ ನಾವು ಕಂಟ್ರೋಲ್ ಮಾಡ್ಬೋದು ಫ್ರೆಂಡ್ಸ್. ಇದರಿಂದ ಏನು ಬೆನಿಫಿಟ್ಟು ಅಂದರೆ ಎನರ್ಜಿ ಸೇವ್ ಮಾಡ್ಬೋದು, ರಿಡ್ಯೂಸ್ ಕಾಸ್ಟು, ಸೆಕ್ಯೂರಿಟಿ ಭದ್ರತೆನ ಕಾಪಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದ್ಬಿಟ್ಟು BMS ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನಾವು BMS ಇಂದ ಆನ್ ಅನ್ನೋ ಕಮಾಂಡ್ ಕೊಟ್ಟಾಗ ಆ ಕಮಾಂಡ್ ಬಂದ್ಬಿಟ್ಟು DDC ಪ್ಯಾನಲ್ಗೆ ಹೋಗುತ್ತೆ. DDC ಪ್ಯಾನಲ್ ಸಿಗ್ನಲ್ ಬಂದ್ಬಿಟ್ಟು VFD ಪ್ಯಾನಲ್ಗೆ ಹೋಗಿ VFD ಪ್ಯಾನಲ್ಲು Hನ ಆಟೋಮೆಟಿಕ್ಕಾಗಿ ರನ್ ಮಾಡಿಸುತ್ತೆ ಫ್ರೆಂಡ್ಸ್. ಅದೇ ಥರ ಲೈಟಿಂಗ್ನ ಆನ್ ಮಾಡಬೇಕು. BMS ಇಂದ ಆನ್ ಅನ್ನೋ ಕಮಾಂಡ್ ಕೊಡ್ತೀವಿ. ಆನ್ ಅನ್ನೋ ಕಮಾಂಡ್ ಬಂದ್ಬಿಟ್ಟು DDC ಪ್ಯಾನಲ್ಗೆ ಹೋಗಿ DDC ಪ್ಯಾನಲ್ ಆ ಸಿಗ್ನಲ್ನ ಸೆನ್ಸರ್ಗೆ ಕಳಿಸುತ್ತೆ. ಸೆನ್ಸರಿಂದ ನಮಗೆ ಲೈಟ್ ಆಟೋಮೆಟಿಕ್ಕಾಗಿ ರನ್ ಮಾಡಿಸುತ್ತೆ ಫ್ರೆಂಡ್ಸ್. ಓಕೆನಾ? ಅದೇ ಥರ CCTVನೂ ವರ್ಕ್ ಆಗುತ್ತೆ. ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.